ಸ್ನೇಹಿತರೆ ನಮಸ್ಕಾರ. ನಾನು ಸುಭಾಸ್ ಮುರಾಳ್. ನನ್ನ ನಮಸ್ಕಾರಗಳನ್ನು ಸ್ವೀಕಾರ ಮಾಡಿ. ಸ್ನೇಹಿತರೆ, ಇವತ್ತಿನ ದಿವಸ ಈ ಪ್ರಯತ್ನ ಮೇಲೋ ಅಥವಾ ಅದೃಷ್ಟ ಮೇಲೋ ಅನ್ನೋ ಒಂದು ವಿಷಯದ ಕುರಿತು ತಮ್ಮೊಂದಿಗೆ ಚರ್ಚಿಸಲು ಇಷ್ಟಪಡುತ್ತೇನೆ. ಭಾಳಷ್ಟು ಮಂದಿ ಪ್ರಯತ್ನದಿಂದ ನಾನು ಮೇಲೆ ಬಂದೆ, ಯಾವ ದೇವರು ಯಾರೂ ನನಗೆ ಸಹಾಯ ಮಾಡಲಿಲ್ಲ, ನನ್ನ ಪ್ರಯತ್ನವೇ ನನಗೆ ಶ್ರೇಷ್ಠ ಅಂತ ಒಂದಿಷ್ಟು ಜನ ತಿಳ್ಕೊಂಡು ಉತ್ತುಂಗದ ಮಟ್ಟಕ್ಕೆ ಹೋದವರು ಹೇಳ್ತಾರೆ. ಕೆಲವು ಜನ ನಾನು ಬಹಳಷ್ಟು ಪ್ರಯತ್ನ ಪಟ್ಟೆ, ನನಗೇನೂ ಯಶಸ್ಸು ಸಿಗಲಿಲ್ಲ, ದೇವರು ನನಗೆ ಕರುಣೆ ಮಾಡಲಿಲ್ಲ, ದೇವರೇ ಇಲ್ಲ ಅಂತ ಒಂದಿಷ್ಟು ಮಂದಿ ಹೇಳ್ತಾರೆ. ಒಂದಿಷ್ಟು ಮಂದಿ ಪ್ರಯತ್ನವೇ ಮಾಡೋಂಗಿಲ್ಲ, ಆದರೂ ಅವರು ಒಂದು ಸಣ್ಣ ಸಣ್ಣ ಪ್ರಯತ್ನ ಮಾಡ್ಕೊತ ಮುಂದೆ ಹೋಗಿರ್ತಾರೆ. ಅವರು ಒಂದು ಕಡೆ ದೊಡ್ಡ ದೊಡ್ಡ ಉನ್ನತ ಹುದ್ದೆಗೆ ಹೋಗಿರ್ತಾರೆ, ಒಳ್ಳೆಯ ಯಶಸ್ಸು ಪಡೆದಿರ್ತಾರೆ. ಅವರು ನಂದು ಇಲ್ಲಪ್ಪ ದೇವರಿದ್ದಾನೆ, ದೇವರು ಅದೃಷ್ಟದಿಂದ ನಾನು ಮೇಲೆ ಬಂದೆ ಅಂತಿರ್ತಾನೆ. ಒಂದಿಷ್ಟು ಮಂದಿ ನಾನು ಪ್ರಯತ್ನ ಪಟ್ಟೆಪ್ಪ, ನನ್ನ ಪ್ರಯತ್ನಕ್ಕೂ ದೇವ್ರ ಫಲ ಕೊಟ್ಟ ಅಂತ ತಕ್ಷಣ ಒಂದಿಷ್ಟು ಮಂದಿ ಅಂತಿರ್ತಾರೆ. ಒಂದಿಷ್ಟು ಮಂದಿ ಹಂಗೆ ಅಂತಿರ್ತಾರೆ, ಒಂದಿಷ್ಟು ಮಂದಿ ಹಿಂಗೆ ಅಂತಿರ್ತಾರೆ. ಇಷ್ಟು ಜೊತೆಗೆ ಪ್ರಯತ್ನ ಮೇಲನೋ ಅಥವಾ ಅದೃಷ್ಟ ಮೇಲನೋ ಅನ್ನೋ ವಿಷಯದ ಕುರಿತು ಒಂದು ಚರ್ಚೆ ತಮ್ಮೊಂದಿಗೆ ಮಾಡಲು ಒಂದು ಚಿಕ್ಕ ಕಥೆಯನ್ನು ತಮಗೆ ಹೇಳಲು ಇಷ್ಟಪಡ್ತೀನಿ. 1920ನೇ ಇಸ್ವಿಯಲ್ಲಿ ನಡೆದಂಥ ಒಂದು ಘಟನೆ, ನಮ್ಮ ತಂದೆ ಹೇಳಿದಂಥ ಒಂದು ಘಟನೆ. ಆ ಕಾಲಘಟ್ಟದಲ್ಲಿ 3 ಜನ ಸ್ನೇಹಿತರಿದ್ದರು. ನಮ್ಮ ತಂದೆ ಹೆಸರು ಮಳೆಯಪ್ಪ ಅಂಥೇಳಿ, ಆಮೇಲೆ ಇನ್ನೊಬ್ಬರು ಭೀಮ ಅಂಥೇಳಿ, ಇನ್ನೊಬ್ಬರು ಮಾಂತೇಯ ಸ್ವಾಮಿ ಅಂಥೇಳಿ. 3 ಜನನೂ ಶಾಲಾ ಶಿಕ್ಷಣಕ್ಕೆ ಅಂತ ತಿಳ್ಕೊಂಡು ಭಗವತಿ ಅಂತ ಒಂದು ಗ್ರಾಮ ಇದೆ ಬಾಗಲಕೋಟೆ ತಾಲೂಕಿನಲ್ಲಿ. ಅಲ್ಲಿ ವಾರದ ಮನೆ ಊಟದ ಲೆಕ್ಕದ ಮ್ಯಾಗೆ ಸ್ಕೂಲ್ ಕಲೀಲಿಕ್ಕೆ ಹೋಗಿದ್ದರು. ಆವಾಗ ಏನಾಯಿತು, ವಾರದ ಮನೆ ಊಟ ಅಂತಂದರೆ ವಾರದ ಮನೆಗೆ ಒಂದು ಮನೆ ಹೇಳಿರ್ತಾರೆ, ಅಲ್ಲೇ ಅವರು ಊಟ ಮಾಡಬೇಕು, ವಿದ್ಯಾಭ್ಯಾಸ ಮಾಡಬೇಕು, 1 ಹೊತ್ತು ಕೆಲಸ ಮಾಡಬೇಕು, 3 ಹೊತ್ತು ಊಟ ಮಾಡಬೇಕು. 3 ಹೊತ್ತು ಊಟನೂ ಕೂಡ ಅವ್ರು ಏನು ಕೊಡ್ತಾರೆ ಅದನ್ನ ತಿನ್ನಬೇಕು, ಸ್ಕೂಲಿಗೆ ಹೋಗಬೇಕು, ಸ್ಕೂಲ್ ಕಲಿಬೇಕು, ಮನೆಗೆ ಬರಬೇಕು. ಮನೆಗೆಲ್ಲ ಅಲ್ಲೇ ಒಂದು ಕಡೆ ಸ್ಕೂಲ್ನಾಗ ವಸತಿ ಮಾಡ್ತಾಯಿದ್ರು. ಈ ಥರ ಒಂದು ನಡೆಯುವಂಥ ಘಟನೆದೊಳಗೆ ಅಲ್ಲಿ ಏನಾಯಿತು ಅಂತಂದರೆ, ನಮ್ಮ ತಂದೆ ಮತ್ತು ಮಾಂತೇಯ ಸ್ವಾಮಿ ಹಾಗೂ ಭೀಮ ಇವರು 3 ಜನ ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಅವಾಗ ನಮ್ಮ ತಂದೆ ಅಪ್ಪ ಅಂದರೆ ನಮ್ಮ ಅಜ್ಜ ಸಿದ್ದಪ್ಪಜ್ಜ ಅಂತ, ಅವರಿಗೆ ಕೂಡ ಹೊಲ ಮನೆ ಎಲ್ಲ ಚೆನ್ನಾಗೇ ಇತ್ತು, ಆಸ್ತಿ ಎಲ್ಲ ಚೆನ್ನಾಗಿತ್ತು. ಆದರೆ ಸ್ಕೂಲ್ ಕಲಿಬೇಕಪ್ಪ, ನೀನು ಶಾಲೆ ಕಲ್ತು ಮುಂದೆ ಬರಬೇಕು ಅಂತೇಳಿ ನಮ್ಮ ಅಜ್ಜ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದೆ. ನಮ್ಮ ಅಪ್ಪನ ತಲೆಯಾಗ ಅದೇ ಕುಂತಿತ್ತು, ಇಲ್ಲ ನಾನು ಶಾಲೆ ಕಲಿಯಬೇಕು ಅನ್ನೋದು ಒಂದೇ ನಮ್ಮ ತಲೆಯಾಗಿತ್ತು. ವಾರದ ಮನೆ ಊಟ ಅಂತಂದರೆ ಒಬ್ಬರು ಮನ್ಯಾಗ ಚಲೋ ಊಟ ಕೊಡ್ತಿರ್ತಾರೆ, ಒಬ್ಬರು ಒಂದು ರೊಟ್ಟಿ ಚಟ್ನಿ ಕೊಡ್ತಿರ್ತಾರೆ. ನಮ್ಮ ತಂದೆ ಹೋಗುವಂಥ ವಾರದ ಮನೆಯಲ್ಲಿ ಅವರು 8 ಕೊಡ ನೀರು ತುಂಬಿಡಬೇಕು, ಅಥವಾ ದನಗಳದ್ದು ಹೆಂಡಿ ಕಸ ಮಾಡಬೇಕು, ಅಥವಾ ಮನೆಯೆಲ್ಲ ಸ್ವಚ್ಛ ಮಾಡಬೇಕು, ಅಂಗಳ ಸ್ವಚ್ಛ ಮಾಡಬೇಕು, ನೀರು ಹೊಡಿಬೇಕು. ಇಷ್ಟೊಂದು ಯಾವ್ದಾರು ಒಂದು ಕೆಲಸ ಹಚ್ತಿದ್ರು. ಅವರು ಒಂದು ದಿವಸ ಈ ಹುಳೆಹಣ್ಣುಚ್ಚು ಮಜ್ಜಿಗೆ ಒಂದು ಪರ್ಯಾಣ ಅಂತ ಇರ್ತಿದ್ವು, ಅವಾಗ ಪರ್ಯಾಣದ ಹಾಕಿ ಕೊಟ್ಬಿಡೋರು, ಅದನ್ನ ತಿಂದು ತೃಪ್ತಿಯಿಂದ ತಿಂದು ಹೋಗಬೇಕು. ಈಗ ಒಂದೊಂದು ದಿವಸ ರೊಟ್ಟಿ ಚಟ್ನಿ ಕೊಡ್ತಿದ್ರಂತೆ, ಅದನ್ನು ತಿಂದು ಹೋಗಬೇಕು. ಹೀಗೆ ಅದು ನಮ್ಮ ತಂದೆಗೆ ಬೇಸರ ಆಗಿರಲಿಲ್ಲ, ಆದರೆ ಒಂದು ಕಡೆ ಬೇಸರ ಆಗಿತ್ತು. ಎಲ್ಲಪ್ಪ ಮನೆಯಾಗೆಲ್ಲ ಚೆನ್ನಾಗೇ ಇತ್ತು, ಇಷ್ಟೆಲ್ಲ ಇತ್ತು, ನಾವು ಇಷ್ಟೊಂದು ತಿನ್ಕೊಂಡು ಬದುಕಬೇಕಂತ ಮನಸ್ಸಿನಲ್ಲಿ ಅಂದ್ಕೊಂಡಿದ್ರು, ಯಾರ ಮುಂದೆ ಹೇಳಿರಲಿಲ್ಲ. ಹೀಗೆ ಒಂದು ದಿವಸ ಸಾಯಂಕಾಲ ಈ ಶೇಂಗಾ ಹಾಕಿರ್ತಾರಲ್ಲ ಹೊಲದಾಗ, ಅಲ್ಲಿ ಸಾಯಂಕಾಲ ಹೋಗಿಸಿಂದ ಶೇಂಗಾ ಸುಟ್ಟು ತಿಂದು ಬರೋಣ ಅಂತ ಹೇಳ್ಕೊಂಡು ಆ ಭೀಮ ಹೇಳಿದ್ನಂತೇಳಿ 3 ಜನ ಹೋದರು. ಭೀಮ ಮತ್ತು ನಮ್ಮ ತಂದೆ ಹಾಗೂ ಈ ಮಾಂತೇಯ ಸ್ವಾಮಿ 3 ಜನ ಹೋದರು. ಸಾಯಂಕಾಲ 4 ಗಂಟೆಗೆ ಅಲ್ಲಿಗೆ ಹೋಗಿ ಶೇಂಗಾ ಕಿತ್ಕೊಂಡು ಅದನ್ನು ಸುಟ್ಟು ಶೇಂಗಾ ಬೀಜನ ತಿನ್ನುವಂಥ ಸಮಯದಲ್ಲಿ ಭೀಮ ಹೇಳ್ದ, ಅಲ್ಲಪ್ಪ ನಮಗೇನು ಕರ್ಮ ಐತಿ, ನಮ್ಮ ಮನೆಯಾಗೆ ಅಷ್ಟೆಲ್ಲ ಚಲೋ ಐತಿ, ಅಲ್ಲೆಲ್ಲ ವಾರದ ಮನೆಯಾಗೆ ಬರೀ ಒಂದಿಷ್ಟು ಮುಂಜಾನೆದ್ದು ಹುಳ್ಳೆ ನುಚ್ಚು ಒಂದು ರೊಟ್ಟಿ ಕೊಡ್ತಾರೆ, ಅದನ್ನ ತಿಂದು ಹೆಂಗಿರೋದು, ಯಾಕೋ ಬ್ಯಾಡ್ ಅನ್ಸಾಕ್ತೈತೆ ನನಗೆ ಅಂತಾನೆ. ಅವಂತಾನೆ ಊರಿಗೆ ಹೋಗೋದು. ಈಗ ಮಾತೆ ಅಂತಾನೆ, ಹೌದು ನೋಡಿವಿ, ಸಾಕಷ್ಟು ಮನೆ ಇರ್ತವೆ, ಎಲ್ಲ ಮುಂಜಾನೆದ್ದು ಊಟಕ್ಕೆ ಕರಿತಾರೆ, ಪೂಜೆ ಮಾಡ್ತಾರೆ, ಪಾದ ಪೂಜೆ ಮಾಡ್ತಾರೆ, ಪ್ರಸಾದ ದೇವ್ರಿಗೆ ನೈವೇದ್ಯ ಮಾಡ್ತಾರೆ, ಆ ನೈವೇದ್ಯ ನಮಗೆ ಕೊಡ್ತಾರೆ, ಊಟ ಮಾಡ್ತೀವಿ. ದಿವ್ಸದಾಗ ವಾರದಾಗ ಒಂದು 5 ಮನೆಯರ ನಮಗೆ ಇಂಥ ಭಕ್ತರ ಮನೆ ಇರ್ತವೆ, ಹೋಗ್ತೀವಿ, ಒಳ್ಳೊಳ್ಳೆ ಹೋಳಿಗೆ ಕೊಡ್ತಾರೆ, ಹುಗ್ಗಿ ಮಾಡ್ತಾರೆ, ತುಪ್ಪ ಹಾಕ್ತಾರೆ, ಹಾಲು ಹಾಕ್ತಾರೆ, ಇಷ್ಟೆಲ್ಲ ತಿಂದಿರೋದು ಬಿಟ್ಕೊಂಡು ಇಲ್ಲಿ ಯಾಕೋ ನಾವು ಇದು ಮಾಡ್ಕೊತ ಹೋಗೋದು, ನಾವು ಅಲ್ಲಪ್ಪ ನಾ ಹೋಗ್ತೀನಿ ಅಂತಂತಾನೆ. ಇವು ಮಳೆಯಪ್ಪ ನೀ ಹೆಂಗಪ್ಪ ಅಂತ ಕೇಳ್ತಾರೆ ನಮ್ಮಪ್ಪಗೆ. ಅವ ಏನೂ ಅನ್ನಂಗಿಲ್ಲ. ಆಯ್ತು, ಅವರಿಬ್ಬರು ಹೊಂಟು ಬಿಡ್ತಾರೆ. ಯಾವ ಹೋಗ್ತೀವಪ್ಪ, ನೀ ಬಂದ್ರೆ ಬಾ, ಬಿಟ್ಟರು ಬಿಡ ಅಂತ ಹೇಳಿ ಅವ್ರು ಹೋದಾಗ ಇವ್ರು ಹೋಗಲ್ಲ ಅಂತ ಇವ್ರ ಜೊತೆಗೆ ಇವರು ಹೋಗ್ತಾರೆ. 3 ಜನ ಹೋಗ್ತಾರೆ. ಭಗವತಿಯಿಂದ ಕಂದಗಲ್ ಗ್ರಾಮ ಭಾಳಷ್ಟು ದೂರ ಐತೆ, ಅಲ್ಲಿಂದ ನಡ್ಕೊತ ಹೋಗ್ಬೇಕು, ಆಗ ವಾಹನ ಸೌಕರ್ಯ ಇರಲಿಲ್ಲ. ಅಲ್ಲಿಂದ ಮುಂದೆ ಹೋದಾಗ ಅಲ್ಲೇ
ಒಂದು ಹೊಳೆ ಬರ್ತದೆ, ಘಟಪ್ರಭಾ ನದಿ ಪಾಸ್ ಆಗ್ತೈತಿ, ಅದನ್ನ ದಾಟ್ಕೊಂಡು ಮನೆಗೆ ಬರ್ತಾರೆ. ಊರ ಹೊಳೆ ದಾಟಿ ಊರಾಗ ಎಂಟ್ರಿ ಆದಾಗಲೇ ಅಲ್ಲೊಂದು ಹನುಮಂತೇವ್ರ ಗುಡಿ ಐತಿ. ಹನುಮಂತೇವ್ರ ಗುಡಿ ಕಟ್ಟಿ ಮ್ಯಾಗ ಸಂಜೆ ಮುಂದೆ 7 ಗಂಟೆ ಆಗಿತ್ತು ಅವಾಗ ಇವ್ರು ಹೋದಾಗ. 7 ಗಂಟೆಗೆ ಕುಂತಿದ್ರು ಯಾರು, ನಮ್ಮ ಅಜ್ಜ, ಆ ಭೀಮನ ಅಪ್ಪ ಮತ್ತು ಇನ್ನೊಂದಿಷ್ಟು ಮಂದಿ ಯಾರು 4-5 ಜನ ಕುಂತ್ಕೊಂಡಿದ್ರು. ಏನೋ ಭೀಮ ಬಂದಲ್ಲ ಅಂತಂದ. ಭೀಮ ನಿನ್ನ ಮಗ ಭೀಮ ಬಂದಲ್ಲೋ ಅಂತೇಳಿ ಭೀಮನ ಅಪ್ಪಗೆ ಅಂದಾಗನೆ, ಯಾಕೋ ಅಂತಂದಾಗನೆ, ಇಲ್ಲಪ್ಪ ನಾಳೆ ಹೋಗ್ತೀನಿ ಅಂತೇಳಿ ನಂದು ಇವತ್ತು ಸುಮ್ಮನೆ ಸೂಟಿ ಇತ್ತು ಅದಕ್ಕೆ ಬಂದೀನಿ ಅಂತಂದು ನಾವು ಮನೆಗೆ ಹೋಗಿಬಿಡ್ತೇನೆ. ಅವ್ರ ಅಪ್ಪನ ಪ್ರಶ್ನೆ ಉತ್ತರ ಕೊಡ್ಲಾರ್ದೆ. ಈಗ ಮಗ್ಳು ಕೂತಾರೆ ಅಂತಾರೆ, ನೋಡಪ್ಪ ಭೀಮ ಬಂದ, ಸ್ವಾಮಿ ಬಂದ, ಮಳೆಯಪ್ಪ ನಿಮ್ಮ ಮಗನೂ ಬರ್ತಾ ನೋಡಿ, ಈಗ ಸಾಲಿ ಅಲ್ಲಿ ವಾರದ ಮನೆ ಊಟ ಮಾಡ್ಕೊಂಡು ಇರೋಕ್ಕಾಗಲ್ಲ ಇವ್ರಿಗೆ, ಅದಕ್ಕೆ ಬಂದಾರ, ಅದಕ್ಕೆ ಇವರು ಸಾಲಿ ಕಲಿಯೋ ಆಗೋದಿಲ್ಲ ಇವ್ರ ಕಡೆಯಿಂದ ಅಂತಂದು. ಅದಾಗೆ ನಮ್ಮಪ್ಪ ಅಪ್ಪ ಸಿದ್ದಪ್ಪ ಅಜ್ಜ ಹೇಳ್ತಾರಂತೆ, ನನ್ನ ಮಗ ಮಳೆಯಪ್ಪ ಹಂಗಲ್ಲ, ಬರಂಗಿಲ್ಲ ಅವ, ನನ್ನ ಮಾತು ಕೇಳ್ತಾನೆ, ನಾನು ಉಗುಳು ಹಾಕಿದ ಗೆರಿನ ದಾಟಂಗಿಲ್ಲ ಅಂಥ ನನ್ನ ಮಗ ಅದನ್ನು, ಅವ ಹೋಗೇ ಬರೋದಿಲ್ಲ, ಅಲ್ಲೇ ಒಬ್ಬನೇ ಇರ್ತೀನಿ, ಇವ್ರು ಯಾರು ಬಂದರೂ ಬರ್ಬೋದು, ನನ್ನ ಮಗ ಬರೋಂಗಿಲ್ಲ ಅಂತ ಒಂದು ಕಾನ್ಫಿಡೆನ್ಸಿಂದ ಹೇಳ್ತಾನೆ. ಅಷ್ಟು ಹೇಳಿ ಕುಂತಿರ್ತಾನೆ. ಅಷ್ಟ್ರಾಗಣ ನಮ್ಮಪ್ಪ ಅಲ್ಲಿ ಎಂಟ್ರಿ ಆಗಿಬಿಡ್ತಾನೆ. ಅವಾಗ ಗೌಡ ಕ್ಯಾಕಿ ಹೊಡೆದ್ನ ಕೇಳ್ತಾನಂತ, ನೋಡ ಸಿದ್ದಪ್ಪ ನಿನ್ನ ಮಗನೂ ಬಂದ. ನಾ ಹೇಳಿಲ್ಲ ಈ ಹುಡುಗರಿಗೆ ಆಗಲ್ಲ, ಸಾಲಿ ಕಲಿಯೋದು ಆಗಲ್ಲ, ನಮಗೆಲ್ಲ ಸಾಲಿ ಎದಕ್ಕೆ ಬೇಕು, ಸುಮ್ಮನೆ ಎಲ್ಲರ ಅದು ದುಡಿಯಾಕೆ ಹಚ್ಚು, ರಗಡ ಹೊಲ ಅದಾವು, ಯಾಕೆ ಒದ್ದಾಡ್ತಿದೆ ಅಂತಂತಾನೆ. ನಮ್ಮ ಅಜ್ಜಗೆ ಭಯಂಕರ ಸಿಟ್ಟು ಬಂತು. ಪಟ್ನ ಈಗ ಕಟ್ಟಿ ಮ್ಯಾಗ ಕೂತೇವೆ, ಟಣ್ ಅಂತ ಜಿಗದು ಕೇಳಿದ್ವಿ, ಯಾಕೋ ಬೆಳೆಯಪ್ಪ ಈಗ ಬಂದಿಲ್ಲ, ಸಾಲಿ ಇಲ್ಲೇನ ಅಂತಂದತ್ತೆ. ಇಲ್ಲಪ್ಪ ನಾಳೆ ನಶಿಕ್ನಾಗೆ ಹೋಗ್ತೀನಿ, ಸುಮ್ಮನೆ ಒಂದಿಷ್ಟು ಇದು ಅಂತೇಳಿ ಬಂದೀನಿ ಅಂತಂದು. ಹೌದಾ, ನೋಡಿ ಹೇಳಿಲ್ಲ ನನ್ನ ಮಗ ನಶಿಕ್ನಾಗ ಹೋಗ್ಕಣವ, ನಶಿಕ್ನಾಗ ಹೋಗಿಲ್ಲ ಅಂದ್ರೆ ನಶಿಕ್ನಾಗ ಹೋಗ್ತೀನಪ್ಪ ಅಂತಂದ್ರಾಗನ ಅವರು ಅಂತ ಗೌಡ ಅಂತಾರೆ, ಇಷ್ಟೊತ್ತನ ಈಗ ಆಗಲು ಹೋದ್ರಲ್ಲ ಅವರು ನಾಳೆ ಹೋಗ್ತೀವ ಅಂತಂದಾರೆ, ನಾಳೆ ಹೋದಾಗ ನೋಡು ಅಂತಗೋ ಅಂಥೇಳಿ ಹಾಸ್ಯ ಮಾಡಿ ಹೋಗಿಬಿಡ್ತಾರೆ. ನಮ್ಮ ಅಜ್ಜ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಕೇಳ್ತಾನೆ, ನಶಿಕ್ನಾಗ ಹೋಗ್ಯಾನಪ್ಪ. ಇಲ್ಲ ನಶಿಕ್ನಾಗ 4 ಗಂಟೆಗೆ ಎದ್ದು ಹೋಗ್ತೀನಿ ಅಪ್ಪ ಅಂತಂತಂದು. ಆಮೇಲೆ ಇವು ಚುಟ್ಟು ಅಂತಿತ್ತು, ಎಲ್ಲರೂ ಹೋಗ್ಯಾರ, ಇವ್ರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ನಮ್ಮ ಅಪ್ಪ ಭಾಳ ಸಿಟ್ಟನೆ ಹೋದನ. ಅವ್ನ ಮನಸ್ಸಿಗೆ ಯಾಕೆ ನೋವು ಮಾಡೋದು, ಹೋಗಿಬಿಟ್ರಾತು, ಸಾಲಿ ಕಲ್ತ್ರಾತು, ಯಾಕಪ್ಪ ಇನ್ನೊಂದು 2 ವರ್ಷ ಸಾಲಿ ಕಲ್ತ್ಬಿಟ್ರೆ, 4 ವರ್ಷ ಸಾಲಿ ಕಲ್ತ್ಬಿಟ್ರೆ ಏನಾಗೋದದ. ನಮ್ಮ ಅಪ್ಪ ಹೇಳಕತ್ತಾನ, ಅವ್ನ ಮಾತು ಕೇಳೋನು ಬೇಡ, ಇಲ್ಲಿ ಇರೋದು ಬೇಡ, ಇದ್ದು ಇನ್ನು ಕಡೆ ಜಗಾಡ್ಕೋತ ಬೈಸ್ಕೋತ ಇರೋದು, ಸಾಲಿಗೆ ಹೋದ್ರಾತು, ಒಂದು ನಮ್ಮ ಅಪ್ಪನ ಮಾತು ಕೇಳ್ದಂಗೂ ಆಗುತ್ತೆ, ನಾವು ಸಾಲಿಗೆ ಹೋದಂಗೂ ಆಗುತ್ತೆ, ಕಿರಿಕಿರಿ ತಪ್ತೈತಿ, ಊಟ ಮಾಡ್ಕೊಂಡು ಇರೋದು ನಮ್ಮ ಮನೆ ಬರ್ದಾಗ ಇದ್ದಂಗಿಲ್ಲ, ಹೋಗೋಣ ನಡಿ ಅಂತಂದು ನಶಿಕ್ನಾಗ 4 ಗಂಟೆಗೆ ಎದ್ದು ಹೊಂಟು ಬಿಡ್ತಾನೆ. ನಮ್ಮ ಅಪ್ಪ ಹೊಂಟು ಬಂದು ಸಾಲಿ ಹೋಗ್ತಾನೆ, ಸಾಲಿ ಕಲಿತಾನೆ. ಮುಂದೆ ವಿದ್ಯಾಭ್ಯಾಸ ಆಗ್ತೈತಿ, ಮುಂದೆ ಪೊಲೀಸ್ ಸೆಲೆಕ್ಷನ್ ಆಗ್ತೈತಿ, ಮುಂದೆ ಸಬ್ ಇನ್ಸ್ಪೆಕ್ಟ್ರಾಗಿ ರಿಟೈರ್ಡ್ ಆಗ್ತಾರೆ. ಆದ ನಂತರ 1975 ಇಸ್ವಿ ರಿಟೈರ್ಡ್ ಆದಾಗ ನಾವೆಲ್ಲ ರಿಟೈರ್ಡ್ ಆಗಿಂದ ಎಲ್ಲ ಸಾಮಾನು ಸಮೇತ ಊರಿಗೆ ಬಂದಾಗ ಕಟ್ಟಿ ಮ್ಯಾಗೆಲ್ಲ ಸಾಮಾನು ಇಳಿಸಿ ಕಟ್ಟಿ ಮ್ಯಾಗ ನಾನು ಕುಂತಿದ್ದೆ. ನನ್ನ ಹತ್ರ ಬಂದ ಅವನು ಭೀಮಪ್ಪ ಬಂದ, ಆಮೇಲೆ ಮಾಂತೇಶ ಸ್ವಾಮಿನೂ ಬಂದ. ನೋಡಪ್ಪ ಅವತ್ತಿನ ದಿವಸ ಹಿಂಗೆ ವಾರದ ಮನೆ ಊಟ ಚಲೋ ಇಲ್ಲ, ನಾವು ಇಲ್ಲಿರೋದು ಆಗೋದಿಲ್ಲ, ಏನು ಮಾಡೋದು, ನಮ್ಗೆ ಮನೆಯಾಗೆಲ್ಲ ಚಲೋ ಐತಿ ಪರಿಸ್ಥಿತಿ. ನಿಮ್ಮ ಅಪ್ಪಗೂ ಚಲೋನೇ ಇತ್ತು, ಆದ್ರೆ ನಿಮ್ಮ ಅಪ್ಪನ ತಲೆಯಾಗ ಏನು ಬತ್ತು ಏನತ್ತು, ಅವ್ನ ಅದೃಷ್ಟಪ್ಪ, ಅವಾಗ ಹೋಗ್ದ, ಸಾಲಿ ಕಲ್ತ, ನೋಡಪ್ಪ ಇವತ್ತು ಆರಾಮದಾನ, 55 ವಯಸ್ಸಿಗೆ ರಿಟೈರ್ಡ್ ಆಗ್ಯಾನ, ಪೆನ್ಷನ್ ಬರ್ತೈತಿ, ಆರಾಮದಾನ. ನಮ್ಮ ಮನೆ ನೋಡಪ್ಪ, ಇನ್ನೂ ಕೂಲಿ ಮಾಡ್ಕೊಂಡು ತಿಂತೀವಿ ಅಂತೇಳಿ ಮಾಂತೇಶ ಸ್ವಾಮಿ ಅಂದ. ಭೀಮಪ್ಪ ಅಂದ, ನೋಡಪ್ಪ ನಮ್ಮ ಮನೆ ನೋಡಪ್ಪ ಹೆಂಗೈತಿ, ನಾವೊಂದು ಸಣ್ಣ ಅವಕಾಶನ ತಪ್ಪಿಸ್ಕೊಂಡದಕ್ಕೆ ನಾವು ಇವತ್ತಿನ ದಿವಸ ಕೂಲಿ ಮಾಡ್ಕೊಂಡು ತಿನ್ನುವಂಥ ಪರಿಸ್ಥಿತಿ ಐತಿ. ನಿಮ್ಮಪ್ಪ ಆರಾಮದ ಮನ್ಯಾಗ ಕುಂತಿರೋ ಪೆನ್ಷನ್ ಬರ್ತೈತಿ, ನಮ್ಮ ಪರಿಸ್ಥಿತಿ ಹಾಗೆಲ್ಲ ದುಡ್ಕೊಂಡು ತಿನ್ನಕತ್ತೀವಿ, ನೀವು ಬಂದು ಅವಕಾಶನ ತಪ್ಪಿಸ್ಕೊಳ್ಲಾರ್ದಂಗೆ ಸಾಲಿ ಕಲೀರಪ್ಪ, ಸುಮ್ಮನೆ ಈಗಿನ ಸುಖ ನೋಡಬೇಡ್ರಿ, ಮುಂದಿನ ಸುಖ ನೋಡಿರಿ, ವಿದ್ಯಾ ಕಲೀರಿ, ಮುಂದೆ ಏನಾರು ವಿದ್ಯೆ ಇತ್ತಪ್ಪ ಅಂದ್ರೆ ಏನಾರಾಗತ್ತೆ, ವಿದ್ಯೆ ಇತ್ತಪ್ಪ ಅಂತಂದ್ರೆ ಯಾರೂ ಕಸ್ಕೊಳ್ಳೋಂಗಿಲ್ಲ. ನೋಡು, ನಾವು ಅವತ್ತು ಬರೀ ಊಟ ಮಾಡೋದು ತಿಂದಿದ್ದೆಲ್ಲ ಹೋಯ್ತು, ಹೊಟ್ಟೆಗೇನೂ ಇಲ್ಲ, ಬಟ್ ಆ ಸಮಯ ಹೋಗಿಬಿಡ್ತು, ಈಗ ಮುದುಕರಾಗಿಬಿಟ್ಟಿವಿ, ಈಗ ವಿದ್ಯೆ ಬೇಕಂದ್ರೆ ಬರೋದಿಲ್ಲ, ಅವಕಾಶವೂ ಇಲ್ಲ. ಅದಕ್ಕೆ ವಯಸ್ಸಿದ್ದಾಗ ಅವಕಾಶ ಇದ್ದಾಗ ನಾವು ಬಳಸ್ಕೋಬೇಕು, ಮುಂದೆ ಬರಬೇಕು. ಪ್ರಯತ್ನ ಒಂದೇ ಅಲ್ಲ, ಅವಕಾಶನೂ ಇಟ್ಕೋಬೇಕು. ಅದೃಷ್ಟ ಪ್ರಯತ್ನ ಬಿಟ್ಕೋತ ಹೋದ್ರೆ ಅದೃಷ್ಟ ತನ್ನಿಂದ ತಾನೇ ಬರ್ತೈತಿ. ಅದೃಷ್ಟ ಯಾರ ಹತ್ರ, ನಮ್ಮ ಹತ್ರ ಅದೃಷ್ಟ ಐತಿ, ಅದೃಷ್ಟ ಇದ್ದರೆ ವಿದ್ಯೆ ಬರ್ತೈತಿ, ಅದೃಷ್ಟ ಇದ್ದರೆ ವಿದ್ಯೆ ಬರಂಗಿಲ್ಲ ಅನ್ನೋದು ಸುಳ್ಳಪ್ಪ. ಅದ್ರ ಪ್ರಯತ್ನ ಪಡಬೇಕು, ಪ್ರಯತ್ನ ಪಟ್ಟರೆ ಅದೃಷ್ಟ ಇರ್ತೈತಿ. ಅದೃಷ್ಟನೂ ಹೌದು, ಪ್ರಯತ್ನವೂ ಹೌದು, ಸಮಯದ ಬಳಕೆನೂ ಹೌದು, ಆ ಸಂದರ್ಭದ
ತಕ್ಕಂತೆ ನಾವು ಮುಂದಾಲೋಚನೆ ಏನು ನಮ್ಮ ಹಿರಿಯರು ಸಂಸ್ಕಾರ ಹಾಕಿ ಕೊಟ್ಟಿರ್ತಾರಲ್ಲ ಅದ್ರ ಗತೆ ಇರುವಂಥದ್ದು ಒಳ್ಳೆಯದು ಅಂತನ್ನುವಂಥ ವಿಷಯದ ಕುರಿತು ನಾನು ಹೇಳಲು ಇಷ್ಟಪಡ್ತೀನಿ ಸ್ನೇಹಿತರೆ. ಅದಕ್ಕೆ ಪ್ರಯತ್ನ ಒಂದೇ ಅಲ್ಲ, ಪ್ರಯತ್ನ ಮಾಡ್ತಾನೇ ಇರಬೇಕು, ಪ್ರಯತ್ನ ಮಾಡ್ತಾನೇ ಇರಬೇಕು. ಒಬ್ಬೊಮ್ಮೆ ಭಾಳ ಸಲ ನೋಡೀವಿ ನಾವು ಒಂದಿಷ್ಟು ಜನಗಳಿಗೆ ಭಾಳ ಪ್ರಯತ್ನ ಪಟ್ಟಿರ್ತಾರೆ, ಅವರು ಸಕ್ಸಸ್ ಆಗಿರೋಂಗಿಲ್ಲ, ಫೇಲ್ಯೂರ್ಸೇ ಇರ್ತಾರೆ. ಭಾಳ ಜನ ಸಣ್ಣ ಸಣ್ಣ ಪ್ರಯತ್ನ ಮಾಡಿರ್ತಾರೆ, ಭಾಳ ದೊಡ್ಡ ಬಂದ ಪ್ರಯತ್ನಗಳೆಲ್ಲ ಅವಕಾಶಗಳ ಬಳಸ್ಕೊಂಡಿರ್ತಾರೆ, ಭಾಳ ವಿದ್ಯಾವಂತರಾಗಿರ್ತಾರೆ ಅಥವಾ ದೊಡ್ಡ ಶ್ರೀಮಂತರಾಗಿರ್ತಾರೆ, ವಿದ್ಯಾವಂತರಾಗಿ ದೊಡ್ಡ ಅಧಿಕಾರಿಗಳಾಗಿದ್ದನ್ನು ನಾವು ನೋಡಿವಿ. ಅದಕ್ಕೋಸ್ಕರ ಸ್ನೇಹಿತರೆ ನಾವು ಹೇಳೋದು ಇಷ್ಟೇ, ಬರೀ ಪ್ರಯತ್ನ ಒಂದೇ ಅಲ್ಲ, ದೈವಬಲನೂ ಇರಬೇಕು. ಅದ್ರ ಜೊತೆಗೆ ದೈವಬಲ ಅಷ್ಟೇ ಇದ್ದರಷ್ಟೇ ಪ್ರಯತ್ನ ಮಾಡೋಕ್ಕೆ ಹಸ್ತೈತಿ ಅಂತ ಹೇಳ್ತಾರಲ್ಲ, ಅದು ನನ್ನ ವಿಚಾರದಲ್ಲಿ ಸುಳ್ಳಂತ ನಾನು ನಂಬಿದ್ದೇನೆ. ಅದಕ್ಕೆ ಸಣ್ಣ ಪ್ರಯತ್ನ ಮಾಡ್ತಾ ಇರಬೇಕು, ದೈವ ಬರ್ತಾ ಇರ್ತೈತಿ, ಹೆಲ್ಪ್ ಮಾಡ್ತಾನೆ ಇರ್ತೈತಿ. ಆದರೆ ಬರದೇ ಇರಲಿ, ನಮ್ಮ ಪ್ರಯತ್ನ ಮುಂದುವರಿಬೇಕು. ಅವಕಾಶ ಸಿಗದೇ ಇರಲಿ, ಅವಕಾಶ ಹುಟ್ಟಿಸ್ಕೋಬೇಕು. ಸಿಕ್ಕ ಅವಕಾಶನ ಇದ್ದಕ್ಕಿದ್ದಂಗೆ ಬಳಸ್ಕೊಂಡು ಮುಂದೆ ಹೋಗಬೇಕು. ಅದಕ್ಕೆ ದೈವ ಒಂದೇ ನಂಬೋಂಗಿಲ್ಲ, ಪ್ರಯತ್ನನೇ ಅಲ್ಟಿಮೇಟ್ ದೇವರು ಅಂತೇಳಿ ನಮ್ಮ ತಂದೆ ಹೇಳ್ತಾಯಿದ್ರು. ಪ್ರಯತ್ನ ಮಾಡ್ಕೋತ ಹೋಗು, ದೇವ್ರು ಬರ್ತಾನೆ, ಬರಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಿದ್ರು. ನಮ್ಮ ತಂದೆ ನನಗೆ ಹೇಳ್ತಾಯಿದ್ರು, ನೋಡಪ್ಪ ಭಾಳಷ್ಟು ನೀನು ಪ್ರಯತ್ನ ಮಾಡ್ಕೋತ ಹೋಗಿ ಸಕ್ಸಸ್ ಆಗಲಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡ. ಫೇಲ್ ಆದಿ, ಭಾಳಷ್ಟು ಮಾರ್ಕ್ಸ್ ತೊಗೊಳ್ಳಿಲ್ಲ, ಒಳ್ಳೆ ನೌಕರಿ ಬರಲಿಲ್ಲ ಅಂದರೂ ತಲೆ ಕೆಡಿಸ್ಕೋಬೇಡ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾನೇನು, ತಲೆ ಕೆಡಿಸ್ಕೋಬೇಡ. ಓದಿ ಶಾನೆಯಾಗಿ ನೌಕರಿ ಬತ್ತಪ್ಪ ಅಂತಂದರೆ ಒಳ್ಳೆ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಕೊಂಡು ಮನೆಯಲ್ಲಿ ಆರಾಮ ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಿದ್ದೆ ಮುಂಚೆನೇ. ಅಕಸ್ಮಾತ್ ನಿನಗೆ ನೌಕರಿ ಸಿಗಲಿಲ್ಲ, ವಿದ್ಯೆ ಹತ್ತಲಿಲ್ಲ, ನಿನ್ನ ಪ್ರಯತ್ನಕ್ಕೂ ಏನೂ ಫಲ ಕೊಡಲಿಲ್ಲ, ಅಥವಾ ನಿನ್ನ ಅದೃಷ್ಟ ಸರಿ ಇರಲಿಲ್ಲ ಅಂತಂದ್ರೆ, ಪ್ರಯತ್ನ ಪಟ್ಟರೂ ಅದೃಷ್ಟ ಸರಿ ಇರಲಿಲ್ಲ, ಸಿಗಲಿಲ್ಲ ಅಂತಂತಂದರೆ ಓದಕ್ಕೆ ಬರೆಯೋಕ್ಕಂತೂ ಬರ್ತೈತಿ, ಪೇಪರ್ ಹಾಕಿ ಜೀವನ ಮಾಡ್ಬೋದು. ಅಷ್ಟೇ ಅಪ್ಪ, ನೀ ದೇವ್ರನ್ನ ಯಾವ ಕಾಲಕ್ಕೂ ನಿಂದನೆ ಮಾಡಬೇಡ, ಪ್ರಯತ್ನ ಒಂದು ಮಾಡು. ದೇವರು ನಿನಗೋಸ್ಕರ ಇಷ್ಟೇ ಸೃಷ್ಟಿ ಮಾಡೋಣ ಅಂತ ತಿಳ್ಕೊ. ಅದಕ್ಕೆ ಪ್ರಯತ್ನ ಮಾಡು. ಫಲಾಪೇಕ್ಷೆ ನಿರೀಕ್ಷೆ ಮಾಡಬೇಡ. ಭಗವಂತ ಇದ್ದಾನೆ. ಈ ಅವಕಾಶ ಕೆಲವೊಬ್ಬರಿಗೆ ಸಿಗ್ತೈತಿ, ಕೆಲವೊಬ್ರಿಗೆ ಸಿಗಂಗಿಲ್ಲ. ಬಂದದ್ದನ್ನು ಬಂದಂಗೆ ಸ್ವೀಕಾರ ಮಾಡಬೇಕು. ಭಗವಂತ ಇಷ್ಟು ಕೊಟ್ಟದ್ದೇ ಹೆಚ್ಚು ಅಂತೇಳಿ ಭಗವಂತ ಮೇಲೆ ನಂಬಿಕೆ ಇಡು, ಭಗವಂತನ ಎಂದೂ ಬೈಬೇಡ ಅಂತ ನಮ್ಮ ತಂದೆ ಹೇಳ್ತಾ ಇದ್ದ. ಆ ಮಾತು ಎಷ್ಟು ಸತ್ಯ. ಪ್ರಯತ್ನ ಮಾಡ್ತಾನೆ ಇರಬೇಕು, ಅದು ಫಲಾಪೇಕ್ಷೆನ ನಾವು ನಿರೀಕ್ಷೆ ಮಾಡಬಾರ್ದು ಅನ್ನುವುದು ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಹೇಳಿದ್ದನ್ನು ಇದು ನಮ್ಮ ತಂದೆ ಅವಾಗ ರಿಪೀಟ್ ಮಾಡ್ತಾಯಿದ್ರು. ಅದಕ್ಕೆ ಸ್ನೇಹಿತರೆ, ನೀವು ಕೂಡ ಪ್ರಯತ್ನ ಮಾಡಿರಿ. ಫಲಾಪೇಕ್ಷೆ ಫಲ ಸಿಗಲಿಲ್ಲ ಅಂದರೆ ದೈವವನ್ನು ಬೈಬೇಡ್ರಿ, ಅಕ್ಕಪಕ್ಕದವ್ರನ್ನ ಬೈಬೇಡ್ರಿ, ಸ್ನೇಹಿತರನ್ನ ಬೈಬೇಡ್ರಿ, ನಿಮ್ಮನ್ನು ಬೈಕೋಬೇಡ್ರಿ. ಇದ್ದದ್ದನ್ನು ಇದ್ದಂಗೆ ಸ್ವೀಕಾರ ಮಾಡಿ, ವಾಸ್ತವದ ಜೀವನದ ಜೊತೆಗೆ ಬದುಕು ಮಾಡಿರಿ ಅಂತ ಹೇಳ್ತಾ ನನ್ನ ಈ ಚರ್ಚೆಯನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದ ಸ್ನೇಹಿತರೆ. ನಮಸ್ಕಾರ.